ದಿನ ದಿನ ನಿಮ್ಮನ್ನು ಕರೆದಿ ಒಡಮನೆ ಗಂಟವರ ಕವಿದಿ ಆಶೀರ್ವಾದವನ್ನು ಬರೆದು ತುಳಿಯಾದಂತಹ ಕೌಮಾಸುರನಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳುವುದಕ್ಕಾಗಿ ಹೊರಟು ಬಂದವನ್ನೇ ಹೇಳಿದ್ದೇನೆ. ಈ ಕಾಲಕ್ಕೆ ಎಂತಹ ಮಾತುಗಳನ್ನು ಕೇಳ್ತಾ ಇದ್ದೇನೆ, ಎಂತಹ ದೃಶ್ಯವನ್ನು ನನ್ನ ಕಣ್ಣಿನಿಂದ ನೋಡ್ತಾ ಇದ್ದೇನೆ. ಬ್ರಾಹ್ಮಣರು ಋಷಿಮುನಿಗಳನ್ನು ಎಲ್ಲರನ್ನೂ ಕೂಡ ಬಂಧಿಸಿ ಹಾಕಿದ್ದಾರೆ. ಹಾಗಾದ್ರೆ ತಪ್ಪಿನ ಕೆಲಸವನ್ನು ಮಾಡಿದ್ದಾನೆ. ಹಾಗಾಗ ಕೂಡದು. ಅವರನ್ನು ಬಿಡಿಸಿ ಅವರವರ ಕಾರ್ಯಕ್ಕೆ ತೆರಳಬೇಕಾಗಿ ಕಳಿಸಿಕೊಡಬೇಕಾಗಿದೆ. ತಡ ಮಾಡುವುದಿಲ್ಲ. ಅವರ ಬಂಧನೆಯನ್ನು ಬಿಟ್ಟು ತಾಯಿಯಲ್ಲಿಗೆ ಹೋಗುವುದಕ್ಕೆ ನಿರ್ದೇಶನವನ್ನು ಹೇಳ್ತೇನೆ. ನಮ್ಮ ವಿರೋಧಿಗಳು ಎಂದು ತೀರ್ಮಾನಿಸಿ ವಜ್ರಕಂಬಕ್ಕೆ ಬಿಗಿದಂತಹ ಋಷಿಮುನಿಗಳು ಬಂಧ ಮುಕ್ತಗೊಳಿಸಿದ್ದಾರೆ. ಯಾರಾಗಿರಬಹುದು? ಬಂಧನದಿಂದ ಇವರನ್ನು ಬಿಡಿಸಬೇಕಾದರೆ ಯಾರಾಗಿರಬಹುದು? ಓಹೋ ಅದಕ್ಕೆ ಪ್ರಸಂಗಿ ಮೂಲೆಯಲ್ಲಿ ನಿಂತುಕೊಂಡಿದ್ದಾನೆ. ಇವನಾಗಿರಬೇಕು. ಎಲ್ಲಿಗೇಳೋ ನೀನು ಬಂದದ್ದೆಲ್ಲಿಗೆ? ಕಮ್ಮಾಸುರನ ಆಸ್ಥಾನಕ್ಕೆ. ನೀನು ನಿತ್ತನಲ್ಲ, ನೀನು ಸೇವಿಸುವಂತಹ ಗಾಳಿ, ಮಾತಾಡುವಂತಹ ವಾಕ್ ನಾನು ಹೇಳದೆ ನಮ್ಮ ಅಪ್ಪಣೆ ಇಲ್ಲದೆ ಹೊರಗೆ ಬರ್ಲಿಕ್ಕೂ ಅವೇಳೋ ಬಂದವ ಸುಮ್ಮನೆ ನಿಲ್ಲಿಲ್ಲ. ನಾನು ಬಂಧಿಸಲ್ಪಟ್ಟಂತಹ ಋಷಿಮುನಿಗಳನ್ನು ಬಂದ ವಿಮುಕ್ತಗೊಳಿಸಿದ್ದೀಯಲ್ಲ. ಯಾರು ನೀನು? ಇವರು ಯಾರು? ನಿನ್ನ ಯಾರು ಸಂತಾನದವರ? ಇವ ಯಾರು? ನಿನ್ನ ಅಚ್ಚ, ಮಾವನ, ಅಪ್ಪನ, ತಮ್ಮನ, ಅಣ್ಣನ, ಸೋದರನ ಮಗಳು. ತ್ರಿಜಗ ನಿವಾಸದೋಳು ಕಾಡಿದು ನಿಮ್ಮ ನಿಜಮೂಲಿ ವರ್ಗಗಳು ನಿಜಮೂಲಿ ವರ್ಗಗಳು ಕಾಣಿದುತ್ತಿರುವ ನಿಜಮೂಲಿ ವರ್ಗಗಳು ನಿಜವಾದ ಬಂಧುಗಳು ನನಗೆ, ನಿಜವಾದ ಬಂಧುಗಳು ನನಗೆ ಸುಜನರು ಲೋಕಗಳು.
ಕಾಣಿಸುತ್ತಿರುವ ನಿಜ ಮೌನಿ ವರ್ಗಗಳು ನಿಜವಾದ ಬದುಕುಗಳಲ್ಲಿ ಸದ್ಭಕ್ತರು ನಿಜವಾದ ಬದುಕುಗಳಲ್ಲಿ ಸದ್ಭಕ್ತರು ಸುಜನರು ರೋಗದು ಕಾಣಿಸುತ್ತಿರುವ ನಿಜ ಮೌನಿ ವರ್ಗಗಳು ರಾಮಾಸುರನೇ, ನಾನು ಈ ಕೆಲಸವನ್ನು ಮಾಡುವುದಕ್ಕೆ ಬಲವಾದಂತಹ ಕಾರಣವಿದೆ. ಹೌದೌದು, ಇವರು ಯಾರು ಎನ್ನುವ ಹಾಗೆ ಕೇಳ್ತಾ ಅದೇ ಇದ್ದಾರೆ. ಪ್ರಶ್ನೆ. ಬ್ರಾಹ್ಮಣರು, ಋಷಿಮುನಿಗಳು ಇವರೆಲ್ಲರೂ ಕೂಡ ಒಳ್ಳೆಯ ಕಾರ್ಯವನ್ನು ಮಾಡುವವರು. ನೀನು ಹೇಳುವುದಲ್ಲ, ದೇವತೆಗಳಾದಂತಹ ನಮಗೆ ಒಳ್ಳೆಯ ಕಾರ್ಯವನ್ನು ಮಾಡ್ತಾರೆ. ಇರಬಹುದು. ಅದಕ್ಕೆ ಬೇಕಾಗಿ ಅವರು ನಮ್ಮವರೇ, ನಿಮ್ಮವರು, ಬಂಧು ಮಿತ್ರರೇ, ನನ್ನವರಲ್ಲ. ನಿನ್ನವರಲ್ಲ. ನಿನ್ನವರನ್ನು ಬಿಡಿಸಿದ್ಯಾಕೆ ಹೇಳು? ನನ್ನವರನ್ನು ಬಿಡಿಸುವುದು ನನ್ನ ಕರ್ತವ್ಯ. ಹೇಗೆ, ಯಾಕೆ? ಅದಕ್ಕೆ ಬೇಕಾಗಿ ನಾನು ಬಿಡಿಸಿದ್ದೇನೆ. ಹಾ, ಅವರು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಹಾ. ಅದರ ಹವಿಸ್ಸು ದೇವತೆಗಳಿಗೆ ಸಲ್ಲಬೇಕಾದ್ದು ಸಲ್ಲಬೇಕಾದ ಗೊತ್ತಾ ನನಗೆ? ಹಾಗಾಗಿ ಸಂದಿದೆ. ಅದಕ್ಕೆ ಬೇಕಾಗಿ ಆ ಕಾರ್ಯ, ಅವರನ್ನು ಬಂಧಿಸಿದಂತಹ ಕಾರ್ಯ ನನಗಿಷ್ಟವಾಗಲಿಲ್ಲ. ಅದಕ್ಕೆ ಬೇಕಾಗಿ ಅವರನ್ನು ಬಂಧನದಿಂದ ರಕ್ಷಣೆಯನ್ನು ಕೊಟ್ಟವರು ನಾನಿದ್ದೆ. ನನ್ನ ಬಂಧುಗಳೇ ಅವರು. ತಿಳಿದಾಗ ವಾಸಾದವರು. ಹೌದು, ಎಲ್ಲರೂ ನಿನಗೆ ಬಂಧುಗಳು. ಎಲ್ಲರೂ ನನ್ನ ಮುಖಗಳ ಹೊರಿ ಪೊಲೀಸ್ ಮಧ್ಯದಲ್ಲಿ ಯಾರು ಸರಿಯಾಗಿ ನನಗೆ ಅಂದಾಜಾಗಲಿ. ಹೌದಾ? ನಮ್ಮ ಹಾಗಲ್ಲ. ವಿಶೇಷವಾದಂತಹ ಆಕೃತಿ. ಒಬ್ಬರಿಗೆ ಒಂದೇ ತಲೆ, ಇವನಿಗೆ ತಲೆ ಹಲವಾರು ಹಲವಾರು ತಲೆ ಇದ್ದ ಕಾರಣ ಇಂತಹ ಅಧಿಕ ಪ್ರಸಂಗ ಮಾಡಲಿಕ್ಕೆ ಸಾಧ್ಯ. ಅಧಿಕ ಪ್ರಸಂಗಿ ಯಾರು ನೇನು 6 ಮುಖಂಗಳ ಹೊತ್ತು ನನ್ನ ಈ ಸಭಾಸ್ಥಾನವನ್ನು ಪ್ರವೇಶ ಮಾಡಿ ನನಗೆ ಬೇಡದವರನ್ನು ಬಿಡಿಸಿ ಬಂಧನದಿಂದ ವಿಮುಕ್ತಗೊಳಿಸಿ ಪಾರುಪತ್ಯವನ್ನು ತೋರಿಸುವ ಬಂದಿಯಲ್ಲ. ಯಾರು ನೇನು? ನಾನು ಯಾರು? ಯಾರು ಅಮ್ಮ? ಯಾರು ಇರುವುದೆಲ್ಲಿ? ಸವಿಸ್ತರವಾಗಿ Ah
ಬೇರೆ ಯಾರು ಅಲ್ವೋ ಯಾರು? ದುರುಳನಾದಂತಹ ತಾರಕಾಸುರನನ್ನು ವಧಿಸುವುದಕ್ಕೆ ಬೇಕಾಗಿ ಜನ್ಮವನ್ನಿತ್ತವ. ಹೌದಾ? ಹುಟ್ಟಿದ 7 ದಿನಗಳಲ್ಲಿ ಏನು ಮಾಡಿ? ದುರುಳನಾದ ತಾರಕನನ್ನು ವಧಿಸಿದವನು ಹೌದು. ನಾನೇ. ಅದಕ್ಕೂ ಇದಕ್ಕೂ ಸಂಬಂಧ ಏನು ಹೇಳು? ಶಿವ ಪಾರ್ವತಿಯರ ಮಗ ನಾನು. ಷಣ್ಮುಖ, ಷಡಾನನ, ಕುಹ ಎನ್ನುವ ಹಾಗೆ ಎಲ್ಲರೂ ನನ್ನ ಲೋಕದಲ್ಲಿ ಕೊಂಡಾಡ್ತಾರೆ. ನೀನು ಯಾರು? ಷಣ್ಮುಖ ಯಾರ ಮಗ? ಶಿವ ಪಾರ್ವತಿಯರ ಮಗ. ನಮ್ಮವನಲ್ವೋ? ದೈತ್ಯರ ಹಗೆಯನ್ನು ಬಿಟ್ಟು ಅನುನಿತ್ಯವೂ ಸ್ನೇಹವಾಗಿಟ್ಟು ಅನುನಿತ್ಯವೂ ಸ್ನೇಹವಾಗಿಟ್ಟು ಬಾಳುವ ತಾನು ಸಂತೋಷ ಪಟ್ಟು ಕಳಮಕ್ಕದ ಕುಲದೈವ ವೃತ್ತಿವಾಸನು ಕಳಮಕ್ಕದ ಕುಲದೈವ ವೃತ್ತಿವಾಸನು ನೀನು ಪುತ್ರನಾಗಿಯೇ ನಮ್ಮ ಕುಲಗೆ ಹತ್ತಿರ ನೆಲೆಸಿಕೋ. ದೈತ್ಯರ ಬಗೆಯನ್ನು ಬಿಟ್ಟು ಅನುನಿತ್ಯವೂ ಸ್ನೇಹವಾಗಿತ್ತು ಶಿವ ಪಾರ್ವತಿಯರ ಮಗ. ಶಿವಪುತ್ರ ಹೌದು, ಪರಮೇಶ್ವರನ ಮಗ. ನಾನೇ. ಛೇ! ಒಂದು ಏನಾದ್ರೂ ಸ್ವಲ್ಪ ಮೊದಲೇ ಗೊತ್ತಾಗುತ್ತಿದ್ರೆ ನಿನ್ನನ್ನು ಹೀಗೆ ಬಿಡುತ್ತಿರಲಿಲ್ಲ. ಈಗ ಗೊತ್ತಾಯ್ತು. ನೀನು ಬರುವಾಗ ನೀನು ಬರುವ ದಾರಿಯಲ್ಲಿ ತೋರಣ ಕಟ್ಟಿ ಹೂ ಮತ್ತೆಂತದು ಸೊಪ್ಪ ಎಲ್ಲ ಕಟ್ಟಿ ನಿನ್ನನ್ನು ಯೋಗ್ಯವಾಗಿ ಬರಮಾಡುತ್ತಿದ್ದೆ. ಓಹೋ ಬಂದದ್ದು ಹಾಗಲ್ಲ, ನೀನು ಹಿಂದಿನ ಬಾಗಿಲಿಂದ ಬಂದದ್ದು. ಹೌದು. ನೀನು ಯಾರು ಅಂತ ನಮಗೆ ಯಾರಿಗೂ ಗೊತ್ತಾಗಲಿಲ್ಲ. ನೀನು ಕಿಚ್ಚಿದ ಮಾತ್ರ ಗೊತ್ತಾಗ್ತದೆ. ನೀನು ಪರಮೇಶ್ವರನ ಸುಪುತ್ರ. ಪರಮೇಶ್ವರ ಯಾರು? ನಮ್ಮ ಕುಲದೇವರು. ಯಾವಾಗ ಬೇಕಾದ್ರೂ ನಾವು ಪ್ರಾರ್ಥಿಸಿದಲ್ಲಿ ಹಸಾದ ಎಂದಲ್ಲಿ ಆಶೀರ್ವಾದ ಮಾಡುವಂತಹ ನಮ್ಮ ಕುಲದೇವ ಪರಮೇಶ್ವರನ ಮಗ ನೀನು. ಹೌದು. ನೀನು ಒಂದು ಉಪಕಾರ ಮಾಡಬೇಕು. ಏನು? ದೈತ್ಯರ ಹಗೆಯನ್ನು ಬಿಟ್ಟು. ಯಾಕೆ ಯಾಕೆ? ನಮ್ಮೊಳಗೆ ಗುದ್ದಾಟ ಯಾಕೆ ಮಾರಾಯ? ಅದು ಗಾಳಿಯಲ್ಲಿ ಗುದ್ದಾಟ ಮಾಡಿದಾಗ ಹಾಗಾದಿತ್ತು ವ್ಯರ್ಥ. ಆದ್ದರಿಂದ ದೈತ್ಯರ ಹಗೆಯನ್ನು ಬಿಟ್ಟು ನಿಮ್ಮಲ್ಲಿ ಬೇಕು ಒಗ್ಗಟ್ಟು. ಅಷ್ಟು ಮಾತ್ರ ಅಲ್ಲ, ನೀನೊಂದು ಸರಿಯಾದ ನೆಲೆಯನ್ನು ಇಟ್ಟು ನಿನಗೆ ಬೇಕಾದಂತಹ ನೆಲೆಯನ್ನು ಮಾಡಿಕೊಡ್ತೇನೆ. ಹೌದಾ? ಹತ್ತಿರ ಸಣ್ಣ ಒಂದು ಗುಡಿ ಮಾಡ್ತೇನೆ, ಅದರಲ್ಲಿ ಕೂತಿಕೊಡುತ್ತೇನೆ. ದಿನನಿತ್ಯವೂ ನಿನ್ನ ಅಪ್ಪ ಪರಮೇಶ್ವರನು ಯಾವ ರೀತಿಯಲ್ಲಿ ಪೂಜಿಸ್ತೇವೋ ಅದೇ ರೀತಿಯಲ್ಲಿ ನಿನ್ನ ಬಾಯಿಗೆ ನೀರು ಕೊಡ್ತೇವೆ. ಹೇಗೆ? ಹಾಗಾಗಿ ದೈತ್ಯರ ಹಾಗೆ ನಮ್ಮೊಟ್ಟಿಗೆ ಸೇರಬೇಕು. ನಮಗೆ ನಮ್ಮ ಹಿಂದಿನಿಂದ ನಮಗೆ ಇದೆಲ್ಲ ಬೇಕಾಗ್ತದೆ. ಬೆಂಬಲ ಹೇಳ್ತಾ ಇದ್ದೇನೆ. ಬೇಡ ಬೇಡ, ಆದರೆ ವರದ ದೇವಿಯ ಮಾತ ಮರೆತು ವರದ ದೇವಿಯ ಮಾತ ಮರೆತು ಮುನಿವರನನ್ನು ಪೀಡಿಸುವುದರಿದು ಅದು ವಿರಸಗೊಳ್ಳುವುದು ಅರಿದು ಸರಿಯಾದ ನೀತಿಯ ಹೊರದು ಬಾಯನುತ್ತಲೇ ಸರಿಯಾದ ನೀತಿಯ ಹೊರೆದು ಬಾಯನುತ್ತಲೇ ಒಣಗಿವೆಯು ಅನುಗಳು ನಾ ತರಿ ಬಂದೆ
ಯಾರು ಇಲ್ಲಿಗೆ ನೀನು ಬರುವಂತಹ ಅನಿವಾರ್ಯತೆ ಏನಿತ್ತು ಅಂತ ನಾನು ಕೇಳು. ನಾನು ಬರುವಂತಹ ಅನಿವಾರ್ಯತೆ ಖಂಡಿತವಾಗಿಯೂ ಉಂಟು. ಯಾಕಾಗಿ ಬಂದಿದ್ದೇನೆ? ನೀನು ಅನ್ಯಾಯವನ್ನು ಸಿಗುತ್ತಾ ಇದ್ದೀಯಾ? ನನ್ನ ಮೇಲೆ ಸವಾರಿ ಉಂಟು. ಕೃಷಿ ಮನೆಗಳನ್ನು ಪೀಡಿಸ್ತಾ ಇದ್ದೀಯಾ? ತೋರಣಕ್ಕೆ ಕಟ್ಟಿ ಹಾಕಿದವರು ನೀನಿದ್ದೀಯಾ? ಅದಕ್ಕೆ ಬೇಕಾಗಿ ಹಾಗೆ ಮಾಡಕೂಡದು ಎನ್ನುವ ಬುದ್ಧಿ ಮಾತನ್ನು ಹೇಳುವುದಕ್ಕಾಗಿ ನನ್ನ ಬಂದವನಿದ್ದೇನೆ. ನನ್ನನ್ನು ಕಳುಹಿಸಿದವರು ಯಾರು ಅಂತ ಗೊತ್ತಾಯ್ತಾ ನಿನಗೆ? ಶ್ರೀದೇವಿ ಅಮ್ಮನವರೇ ಕಳಿಸಿದ್ದಾರೆ. ನನಗೆ ಬುದ್ಧಿ ಹೇಳುವುದಕ್ಕೆ ಬುದ್ಧಿ ಮಾತನ್ನು ಹೇಳುವುದಕ್ಕೆ ಬಣ್ಣ ತೊಳೆದು ಕಪ್ಪು ಕಣ್ಣುಗಳಲ್ಲಿ ದೇವಿಯನ್ನು ಸುಳ್ಳು ನುಡಿವಯ, ಕಣ್ಣುಗಳಲ್ಲಿ ದೇವಿಯನ್ನು ಈ ಸುಳ್ಳು ನುಡಿವಯ. ನಿನ್ನ ಮಾತಿನಲ್ಲಿ ಅರ್ಥೈಸಿಕೊಳ್ಳುವುದಕ್ಕಾಗ್ತದೆ. ಏನು ಅಂತ? ಸೊಳ್ಳುಗಾರ, ಹಕ್ಕುಗಾರ, ದೇವಿ ಕಳುಹಿಸಿಕೊಟ್ಟಲ್ಲ. ಯಾವ ದೇವಿ? ಒಬ್ಬಳೇ ಮಾತೆ, ನಮ್ಮಮ್ಮ ಭೈರವಿ ರೂಪದಿಂದ ಪ್ರಸನ್ನಳಾಗಿ ನನ್ನ ತಲೆಯನ್ನು ನೇವರಿಸಿ ನನಗೆ ಆಶೀರ್ವಾದವನ್ನು ಮಾತ್ರ ಅಲ್ಲ, ನಿನಗೆ ವರವನ್ನು ಕೊಟ್ಟವಳು ಅವಳೇ ಹೇಳಿ. ತಾಯಿ ತನ್ನ ಮಗನಲ್ಲಿ ವ್ಯಾಮೋಹ ಬಿಡುವೆ ನನಗೆ ಬುದ್ಧಿವಾದ ಹೇಳಿ ಕಳಿಸಿದ್ದ. ಹೌದು. ಇದನ್ನು ಯಾರು ನಂಬಬೇಕು ಹೇಳು? ನೀನು ಬಂದವ ಅಡ್ಡ ದಾರಿಯಲ್ಲಿ ಕಾದು 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 ಇಷ್ಟು ಹೊತ್ತಾಯ್ತು. ಈಗ ಇಲ್ಲಿಗೆ ಬಂದೆ. ಇಲ್ಲಿ ಅಧಿಕ ಪ್ರಸಂಗ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದೀಯ. ಏನು? ಒಂದು ಮಾತು ಹೇಳ್ತೇನೆ, ಎಲ್ಲ ಟಕ್ಕುಗಾರ, ಮೋಸಗಾರ, ಸುಳ್ಳುಗಾರ, ನಾನು ಹೇಳಿದಂತಹ ಮಾತುಗಳನ್ನು ನಂಬುವುದಿಲ್ಲ. ನಂಬುವುದೇ ಇಲ್ಲ. ನನ್ನನ್ನು ಕಟ್ಟಿ ಹಾಕುವುದಕ್ಕೆ ಹೇಳ್ತಾ ಇದ್ದೀರಿ. ಹೌದು. ಸಭೆಯಲ್ಲಿದ್ದವರು ಯಾರೇ ಆಗಿರಲಿ ಅಷ್ಟು ಧೈರ್ಯವಂತರಿದ್ದಾರೆ ಅಂತಾದ್ರೆ ನನ್ನನ್ನು ಕಟ್ಟಿ ಹಾಕಿ ನೋಡು. ಹೇಳಿ ಹೇಳಿ ಏನು ನೋಡ್ತಾ ಇದ್ದೀರಿ? ಗಮನಕ್ಕೆ ಇವನು ಸ್ವಲ್ಪ ಹತ್ತು ಹಾಕಿ ಬನ್ನಿ 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 ನನ್ನನ್ನು ಯಾರು ಬಂಧಿಸಿ ಹಾಕ್ತಾರೋ ನೋಡೋಣ ಬನ್ನಿ. ಹೇಳಿ ಇವನು ಸ್ವಲ್ಪ ಹತ್ತು ಹಾಕಿ ಬಂಗನನ್ನು ಕುಡಿಸಿ ಹೇಗಿಸಬೇಕು. Yeah.
ಇವ ಭಯ ಇದರ ರೀತಿಯ ಕಡುವಲಿನ ಗಂಡಗ ಧೂರ್ತ ಅಧರ್ಮದ ಪದವನ್ನು ಹಿಡಿದು ಸಾಗುತ್ತಾ ಇದ್ದಿ. ನೀನು ಮಾಡು ಸರ್ವದಾ ಅಪರಾಧ ಎಂಬುದಾಗಿ ನಿನಗೆ ಬೋಧಿಸಲಿಕ್ಕೆ ಬಂದಂತಹ ಷಣ್ಮುಖರನ್ನು ಬಡಿದು ಕಳುಹಿಸಿದೆಯಾ? ಇದೋ ನಿನಗೆ ಸರಿಯಾದ ಪಾಠವನ್ನು ಕಲಿಸಲಿಕ್ಕೆ ನಾನೇ ಬಂದಿದ್ದೇನೆ. ಎನ್ನಲೆ ನಿನಗೆ ನಿನಗನ್ಯನಾದೆನಿತಾನು ನಿನ್ನಿಂದ ವರವ ಪಡೆದವನು ನಿನ್ನಿಂದ ವರವ ಪಡೆದವನು ಎಲ್ಲ ಮೇಲಿಟ್ಟು ಕದಿಯನು ಎಲ್ಲ ಮೇಲಿಟ್ಟು ಕದಿಯನು ನೀನು ಸಮದ ಸಂತಕವಾದೆಯಲ್ಲ ನೀನು ನಿನಗೆ ಅನ್ಯನಾದೆ ನೀನ ಅಮ್ಮ ಯಾವ ರೂಪದಲ್ಲಿ ನಿನ್ನನ್ನು ಕಾಣುತ್ತಾ ಇದ್ದೀನಿ. ನನ್ನ ಮುಂಭಾಗದಲ್ಲಿ ಯಾವ ರೀತಿಯ ನೀನು ಪ್ರತ್ಯಕ್ಷ ಏನು ವ್ಯಗ್ರತೆ ಕಣ್ಣಾಡಿಗಳನ್ನು ತೆಗೆಸುತ್ತಾ ನಿನ್ನ ಪ್ರೇಮದ ಮೋಹದ ಕೂಸುವಾದಂತಹ ಕೌಮಾಸುರನ ಮುಂದೆ ಕೈಯಲ್ಲಿ ಕೈದುಗಳನ್ನು ಹಿಡಿದು ನಾನೇ ಬಂದಿದ್ದೇನೆ. ಆಹ್ವಾನಿಸ್ತಾ ಇದ್ದೀನಿ. ಅಂದು ತಾಯಿಯಾಗಿ ನನ್ನ ಭಕ್ತಿಗೆ ಮೆಚ್ಚಿ ಆಶೀರ್ವಾದ ಮಾಡಿ ವರವನ್ನು ಕರುಣಿಸುವವಳು ಅನುಗ್ರಹಿಸಿದವಳು ನಾನು. ನಿನ್ನ ಮಡಿಲಲ್ಲಿ ಮಲಗಬೇಕಾದಂತಹ ಹಸು ಮೂಸಲವೇ ಹ್ಮ್ ತಾಯೇ, ನಾನು ನಿನಗೆ ಅನ್ಯನಾದೇನೆ. ಹೆತ್ತ ಮಕ್ಕಳಾದರೂ ಕೆಟ್ಟವರಿರ್ಬೋದು, ಆದ್ರೆ ಹೆತ್ತ ತಾಯಿ ಕೆಟ್ಟವರಾಗೋದಕ್ಕೆ ಸಾಧ್ಯ ಇಲ್ಲ. ಅಮ್ಮ, ಏನು ಯಾಕೆ ಬಿಟ್ಟು ಯಾಕೆ ಸಿಟ್ಟು? ನಾನೇನು ತಪ್ಪು ಮಾಡಿದೆ? ಗೊತ್ತಾಗ್ಲಿಲ್ಲ ಹೇಳಮ್ಮ, ನೀನು ಮಾಡಿದಂತಹ ತಪ್ಪು ನಿನಗೆ ಅರಿವಾಗದೇ ಹೋಯಿತೆ. ಏನು ಮಾಡಿದ ತಾಯಿ? ಈ ಹಿಂದೆ ಭೈರವಿ ಯಾಗವನ್ನು ಮಾಡಿ ನನ್ನನ್ನು ಮೆಚ್ಚಿಸಿ ನನ್ನಿಂದಲೇ ವರಪ್ರಸಾದವನ್ನು ಪಡೆದವ ನೀನು. ಆ ಸಂದರ್ಭದಲ್ಲಿ ನಿನಗೊಂದು ಕಿವಿ ಮಾತನ್ನು ಹೇಳಿದವಳು ನಾನು. ಸಜ್ಜನರಿಗೆ ಯಾವ ಕಾರಣಕ್ಕೂ ಉಪಟಳವನ್ನು ಕೊಡಬಾರದು ಎಂಬುದಾಗಿ. ಅದನ್ನು ನೀನು ಮರೆತು ನನ್ನ ಮಾತನ್ನು ಮರೆತು ಸಜ್ಜನರಿಗೆ ಅನ್ಯಾಯವನ್ನು ಮಾಡ್ತಾ ಮುಂದಾಗಿದ್ದಿ. ನಾಕಲೋಕವನ್ನು ಪ್ರವೇಶ ಮಾಡಿದ್ದಿ, ದೇವತೆಗಳನ್ನು ಹೊಡೆದೋಡಿದ್ದಿ. ಕೇಳೋದಕ್ಕೆ ನಾನೇ ದೇವತೆಗಳು, ಋಷಿಗಳು, ದಯಾದಿಗಳು ದುರರು ಸಹಾಯಕರು ಮುನಿಗಳರಿಂದ ದಾಯಾದಿಗಳು ಸುರರು ನೋಯಿಸುವೆ ಅವರ ಸಹಾಯಕರು ಮುನಿಗಳು ಅದರಿಂದ ನ್ಯಾಯ ಹೊಂದಿಸುವೆನು ವಿಜಯದಿಗೆ ಸಲಹುವೆನು ದಯ ಹೊಂದಿಸುವೆನು ವಿಜಯದಿಗೆ ಸಲಹುವೆನು ನ್ಯಾಯ ತಪ್ಪಿಗರೆ ನಾ ನ್ಯಾಯ ತಪ್ಪಿಗರೆ ಕೇಳಮ್ಮ ಕೇಳಮ್ಮ
ನೀನೇ ತಿಳಿದ ಇದ್ದಿ ಅದಿತಿಯವರು ಸವತಿ ಮತ್ಸರ ಆಗಿಂದಲೇ ಹುಟ್ಟಿಕೊಂಡಿದ್ದೆ. ದೇವತೆಗಳು ಅಸುರರು ಎಂಬಂತಹ ಈ ಪ್ರಭೇದ ಶಬ್ದಗಳಿಗೆ ಎಲ್ಲ ಅಲ್ಲಿಂದಲೇ ಉಗಮವಾಗುವಂತಹದ್ದು ವಿರೋಧಾಭಾಸವಾದಂತಹ ಈ ಸಂದರ್ಭದಲ್ಲಿ ದೇವತೆಗಳನ್ನು ನೋಡಿಸಿದ್ದೇನೆ. ಯಾಕೆ ಹೊಡೆದಕ್ಕಿದ್ದೇನೆ. ಯಾಕೆ ಯಾಕೆ ಆಲೋಚನೆ ಮಾಡಿ ನೋಡು. ನಾವು ಯಾರು, ಅವ ಏನು ಆಗಿದ್ದ ಕಾರಣ ಅವರನ್ನು ನಾನು ನೋಯಿಸಿದ್ದೇನೆ. ಇನ್ನು ಮನುಮುನಿಗಳು ಯಾಕೆ ಯಾಕೆ ಭೂಲೋಕದಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿ ದೇವತೆಗಳ ಬಲವೃದ್ಧಿಗಾಗಿ ದಿನನಿತ್ಯವೂ ದುಡಿಯುವರು. ನಾವಂತವರಿಗೆ ಸಂಬಳ ಕೊಡ್ತಾನ ಅವ ಚಿಕ್ಕ ಪ್ರಸಂಗಿಗಳು ಅವನು ಸ್ವಲ್ಪ ಚಿಂಟಿ ನೋಡಿದೆ. ಅಷ್ಟೇ ಅಲ್ಲದೆ ಯಾರನ್ನು ಕೊಲ್ಲಿಲ್ಲ. ಇದೆಲ್ಲ ಮಾಡಿದ್ದು ನೀನು ತಪ್ಪು ಎಂಬುದಾಗಿ ವಿಚಾರಿಸಕ್ಕೆ ಬಂದವಳು ನಾನೇ ಬಂದಿದ್ದೇನೆ. ಅಧಿಕ ಪ್ರಸಂಗಲ್ವೇ ಇದು? ಒಂದು ಮಾತು ಹೇಳ್ತೀನಿ, ಏನು ಇಷ್ಟರವರೆಗೆ ತಗ್ಗಿ ಬಗ್ಗಿ ನಡೆದವ ಇನ್ನು ಹಾಗಲ್ಲ. ಮತ್ತೆ ನಮ್ಮ ಅಸುರರ ವೃದ್ಧಿಗಾಗಿ ಯಾವ ತ್ಯಾಗವನ್ನಾದ್ರೂ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಯುದ್ಧ ಮಾಡ್ತೀಯಾ? ಯುದ್ಧಕ್ಕೆ ಬಂದದ್ದು ನನಗೀಗ ಜಾವದಲ್ಲಿ ಬಹಳೊಂದು ಹೊರಗುಳಿದು ಯುದ್ಧ ಮಾಡುವುದಕ್ಕೆ ಈ ಕ್ಷಣದಲ್ಲಿ ವೀರಪಾನ ಮಾಡಿ ಬರ್ತೇನೆ. ಇವಳು ಯುದ್ಧಕ್ಕೆ ಬಹುದೇ ವಿದ್ಯೆಯ ನರಿಯುವುದು ಇವಳಿಗೆ ಬರಿದ ಕಾಲದ ವಿದ್ಯೆಯ ಅರಿವುದುಂಟೆ ಸಾಗೆನು ತಾಗ ಮೊಗದಿರು ನಿಲ್ತಿರನು ಸಜೀವನಾಲೋಚಿಸುತ್ತ ಇತ್ತೆಂದ ಎಷ್ಟು ತಡೆ ಹಿಡಿದು ನನಗೂ ಉತ್ತರಿಸಿ ಬರ್ತಾ ಇದೆ. ಯಾಕೆ ಯುದ್ಧ ಮಾಡುವುದಕ್ಕೆ ಬಂದವಳು ಯಾರು? ನಾರಿಗೆ ಸ್ವಾತಂತ್ರ್ಯ ಇಲ್ಲ ಇಲ್ಲ ಅಂತಲ್ಲ, ಉಂಟು. ಎಲ್ಲಿ? ಅದು ಗಮನೆಯಲ್ಲಿ. ಕೈಯಲ್ಲಿ ಸೌಟು ಹಿಡುವ ಕೈಯಲ್ಲಿ ಕತ್ತಿಯ ಮತ್ತೊಂದು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧಕ್ಕೆ ಅಣಿಯಾಗಿದ್ದಾಳೆ. ಇವಳಿಗೆ ಈ ಹೆಣ್ಮಕ್ಕಳಿಗೆ ಯುದ್ಧ ಅಂದ್ರೆ ಎಂತ ಗೊತ್ತುಂಟ? ಹೌದು, ಏನಾದ್ರು ಸ್ವಲ್ಪ ಬಳಸುವುದು, ಸ್ವಲ್ಪ ತಿನ್ನುವುದು, ಇಷ್ಟೇ ಹೊರತು ಯುದ್ಧಕ್ಕೆ ಬಂದಿದ್ದಾಳೆ. ಆಗ್ಲಿಕ್ಕಿಲ್ಲ. ಆದರೂ ವೀರಪಾನ ಮಾಡಿಕೆ ಹೋಗಿದ್ದಾಳೆ. ಇವಳಿಗೂ ಅಭ್ಯಾಸ ಆಯ್ತಾ ಇದು? ನಮ್ಮಂತವರೇ ಮಾಡಿ ಎಲ್ಲ ಮುಳುಗಿಸಿ ಆಗಿದೆ. ಇನ್ನು ಇಂಥವ್ರು ಪ್ರಾರಂಭ ಮಾಡಿದ್ರೆ ಊರು ಉಳಿದಿತ್ತ. ತೋರುವುದೊಂದು ಪಾಯ ನೀ ಮನರಿಯ ಒಲಿಸಿ ಸತೋಜಗೊಳಿಸಯ್ಯ ಯಾರಿಂದಲಾದರೂ ಸಾವು ಬರಲವರ ಒಲಿವುದೆಲ್ಲರೂ ತಮ್ಮ ಸಗದಿ ದೊರೆಯ ಉತ್ತರಗಾನ ನಿರೀಕ್ಷಿಸ್ತಾ ಇದ್ದವ ನಾನು. ಆದರೆ ನಿಮ್ಮ ಮಾತಿಗೆ ಮನಗರಗಿದಂತ ಆಕೆ ವೀರಪಾನವನ್ನು ಮಾಡುವುದಕ್ಕಾಗಿ ಹೋಗಿದ್ದಾಳೆ. ಹೋಗಿ ಅಲ್ಲಿ ಆದ್ರೂ ಬೈಕೊಳ್ಳಿ. ಯಾಕೆ ಗೊತ್ತುಂಟ? ಮನ ಪರಿವರ್ತನೆ ಆಗುವುದಕ್ಕಾಗಿ. ಹೌದಾ? ಹೀಗುಂಟು. ಅವಳು ಈಗ ಗಂಡಸರೇ ಕೊಡ್ತಾರೆ, ಪರಿಣಾಮ ಏನೆಲ್ಲ ಆಗ್ತದೆ. ಹೆಂಗಸರು ಕೊಟ್ಟು ಬಂದ್ರೆ ಏನಾದ್ರು ನಿನಗೆ ಅನುಭವ ಉಂಟಲ್ಲ? ಹೌದು. ಆದುದರಿಂದ ನಾನು ಹೇಳ್ತಾ ಇದ್ದೇನೆ, ಅವಳನ್ನು ಗೆಲ್ಲಬೇಕಿದ್ರೆ ಸಾಮಾನ್ಯರಿಂದ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ನಮ್ಮಳೆ ಇದ್ದಾನೆ ಕೈಲಾಸವಾದಂತಹ ಶಂಕರ. ಬರ್ಲಿಕ್ಕಿಲ್ಲ, ಬಂದರು. ನಮ್ಮ ಕುಲದೇವರು ಒಲಿದು ಬಂದವರು. ರಕ್ಕಸರಿಗೆ ಅವನೆಲ್ಲೋ ದೇವರು. ಬಂದ್ರೆ ಅವ ವರ ಕೊಡ್ತಾನೆ. ಕೊಟ್ರೆ ಆ ವರದ ಮುಖೇನ ಆಕೆಯನ್ನು ಗೆಲ್ಲಬಹುದು. ಇದು ನನ್ನ ಅಭಿಪ್ರಾಯ. ಹಾಗಾಗಿ ಗಾಢಾಂಧಕಾರವಾದಂತಹ ಕಾರಣವನ್ನು ಹೇಳಬೇಕು. ನಾವು ಪರಮೇಶ್ವರನ ವರದ ಮೇಲೆ ಮೆಚ್ಚಿಸಬೇಕು. ವರದ ಮೇಲೆ ಮೆಚ್ಚಿಸಿದ್ರೆ ವರ ಕೊಡ್ತಾನೆ. ಕೊಟ್ರೆ ಅವಳನ್ನು ಗೆಲ್ಲಬಹುದು. ನಾನು ಕಾಡಿಗೆ ಹೋಗಬೇಕಲ್ಲ.
ಹೌದು ಕಾಡಿಗೆ ಹೋದ್ರೆ ಈಗ ಇಲ್ಲಿನೇ ವೃತ್ತಿ ಆಗ್ಬೇಕಲ್ಲ. ಹೌದು. ಅವಳು ಈಗ ಯುದ್ಧಕ್ಕೆ ಬಂದ್ರೆ ನಾನಿದ್ದೇನಲ್ಲ ಇಲ್ಲಿ. ಇಲ್ಲಿ ಯಾರು ನೋಡಿಕೊಂಡು ಅದೌದು. ಇಲ್ಲೇ ಉಸ್ತುವಾರಿ ಬೇಕಲ್ಲ. ಹಾ. ಸಚಿವ ನೀನು ಅದುವೇ ಅಲ್ವಾ ಹಾ. ಉಸ್ತುವಾರಿ ಸಚಿವ. ಹಾ. ಆದ್ದರಿಂದ ಮಹೇಶ ಹಳೆಯ ಗೆಳೆಯ ಮಂದಾಳವಾಸಿ ಶಾಕ್ಯ ಅವನನ್ನೇ ಮೆರವಣಿಗೆ ಮಾಡ್ತಾರೆ. ಬಾ